ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಖತ್ ಟೇಸ್ಟಿಯಾಗಿರುವಂಥ ಮಂಡಕ್ಕಿ ಚುರುಮುರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಸ್ವಲ್ಪ ಮಂಡಕ್ಕಿನ ತೊಗೊಂಡಿದ್ದೀವಿ, ಹಾಗೂ ಒಂದು ಚಮಚ ಸಾಸಿವೆ, ಹಾಗೆ 4 ಮೆಣಸಿನಕಾಯಿ, 2 ಟೊಮೊಟೊ ಹಣ್ಣು, 1 ಬೌಲ್ ಕೊತ್ತಂಬರಿ, ಹಾಗೂ 2 ಈರುಳ್ಳಿ, 4 ಬೆಳ್ಳುಳ್ಳಿ, 1 ಬೌಲ್ ಶೇಂಗಾ, 1 ಬೌಲ್ ಖಾರನ ತಗೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅರಿಶಿನ. ಇದಿಷ್ಟನ್ನು ತಗೊಂಡು ಒಂದು ಮಿಕ್ಸಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಟೊಮೊಟೊ ಹಣ್ಣು, ಮೆಣಸಿನಕಾಯಿ, ಕೊತ್ತಂಬರಿನ ರುಬ್ಕೋಬೇಕು. ಈ ರೀತಿ ತರಿಯಾಗಿ ರುಬ್ಕೊಂಡಿರಬೇಕು. ಹಾಗೆ ಗ್ಯಾಸ್ ಮೇಲೆ ಬಾಣಲಿನ ಇಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಕಾಳನ್ನು ಹಾಕ್ಕೋಬೇಕು. ಆನಂತರ ಶೇಂಗಾನ ಹಾಕ್ಕೋಬೇಕು. ಶೇಂಗಾ ಹಾಕಿದ ನಂತರ ರುಬ್ಕೊಂಡಿರೋವಂಥ ಮಸಾಲೆನ ಫ್ರೈ ಮಾಡ್ತಾ ಹೋಗಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಅರಿಶಿನದ ಪೌಡ್ರನ್ನ ಹಾಕ್ಕೋಬೇಕು. ನಂತರ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಬೆಂದ ನಂತರ ನಾವು ತೆಗೆದಿಟ್ಕೊಂಡಿರೋವಂಥ ಮಂಡಕ್ಕಿನ ಈ ಮಸಾಲೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಟೇಸ್ಟಿಯಾಗಿರುವಂಥ ಚುರುಮುರಿ ರೆಡಿಯಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತೀರ.